ತೆಲಂಗಾಣ ಸಿಎಂ ಮುಸ್ಲಿಮರಿಗೆ ಬಂಪರ್ ಆಫರ್ ಕೊಟ್ಟಿದ್ದಾರೆ. ಯಾರಿಗುಂಟು ಯಾರಿಗಿಲ್ಲ. ರಂಜಾನ್ ಬರ್ತಾ ಇರುವ ಹಿನ್ನೆಲೆ ಅಧಿಕಾರಿಗಳು ಬೇಗ ಮನೆಗೆ ಹೋಗುವ ಚಾನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಆಕ್ರೋಶ ಭುಗಿಲೆದ್ದಿದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮುಸ್ಲಿಂ ಅಧಿಕಾರಿಗಳು ಬೇಗ ಮನೆಗೆ ಹೋಗಬಹುದು. ರೇವಂತ್ ರೆಡ್ಡಿ ಸರ್ಕಾರದಿಂದ ರಂಜಾನ್ ಆಫರ್. ಕಾಂಗ್ರೆಸ್ ನಾಯಕರ ಮುಸ್ಲಿಂ ಪ್ರೇಮ ಇಡೀ ಜಗತ್ತಿಗೆ ತಿಳಿದಿದೆ. ಅದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯಗೆ ಅಪಾರ ಸಂಖ್ಯೆಯ ಮುಸ್ಲಿಂ ಫ್ಯಾನ್ಸ್ ಇದ್ದಾರೆ. ಇದೀಗ ತೆಲಂಗಾಣದ ರೇವಂತ್ ರೆಡ್ಡಿ ಸರ್ಕಾರ ಅಚ್ಚರಿಯ ಹಾಗೂ ವಿವಾದಿತ ನಿರ್ಧಾರವೊಂದನ್ನು ತೆಗೆದುಕೊಂಡಿದ್ದಾರೆ. ರಂಜಾನ್ ತಿಂಗಳಲ್ಲಿ ಸರ್ಕಾರಿ ಹಾಗೂ ಸಾರ್ವಜನಿಕ ವಲಯದ ಮುಸ್ಲಿಂ ಉದ್ಯೋಗಿಗಳು ಬೇಗ ಮನೆಗೆ ಹೋಗಬಹುದಂತೆ. ಚಂದ್ರ ದರ್ಶನದ ಆಧಾರದಲ್ಲಿ ಮಾರ್ಚ್ 1 ಅಥವಾ ಮಾರ್ಚ್ 2ರಂದು ರಂಜಾನ್ ತಿಂಗಳು ಆರಂಭವಾಗಲಿದೆ. ಆಗ ಮುಸ್ಲಿಮರಿಗೆ ಲಾಟರಿ ಹೊಡೆಯುತ್ತೆ. ಮಾರ್ಚ್ 31, 2025ರವರೆಗೆ ಮುಸ್ಲಿಂ ಉದ್ಯೋಗಿಗಳು 1 ಗಂಟೆ ಮುಂಚಿತವಾಗಿ ಕಚೇರಿಗಳಿಂದ ತೆರಳಬಹುದು ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯೇ ಆದೇಶವನ್ನ ಹೊರಡಿಸಿದ್ದಾರೆ. ಈ ಆದೇಶಗಳು ಮುಸ್ಲಿಂ ಶಿಕ್ಷಕರು, ಗುತ್ತಿಗೆ ನೌಕರರು, ಹೊರ ಗುತ್ತಿಗೆ ಮಂಡಳಿ ಮತ್ತು ಸಾರ್ವಜನಿಕ ವಲಯದ ಕಾರ್ಮಿಕರಿಗೆ ಅನ್ವಯಿಸುತ್ತವೆ ಅಂತ ಹೇಳಲಾಗಿದೆ. ಆದರೆ ತುರ್ತು ಸಂದರ್ಭದಲ್ಲಿ ಮಾತ್ರ ಸಂಜೆ 5 ಗಂಟೆವರೆಗೂ ಕೆಲಸ ಮಾಡಲೇಬೇಕು. कांग्रेस के अंदर कूट कूट कर तुष्टीकरण 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 और वोट बैंक की राजनीति भरी पड़ी. रेवंत रेड्डी जी नवरात्रे, गणपति पूजन, शिवरात्रि, गुरुपुरब, बुद्ध पूर्णिमा, ईस्टर, ये क्यों भूल जाता है आपको? ये क्यों भूल जाता है आपको? ನಿರೀಕ್ಷೆಯಂತೆಯೇ ರೇವಂತ್ ರೆಡ್ಡಿ ನಿರ್ಧಾರಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದ್ದು, ತೆಲಂಗಾಣ ಸಿಎಂ ಮಾತ್ರ ಕ್ಯಾರೆ ಅನ್ನುತ್ತಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕೊಳಕು ಮಾತನಾಡಿ ವಿಶ್ವದಾದ್ಯಂತ ಕುಖ್ಯಾತಿಗೆ ಕಾರಣವಾಗಿರುವ ಯೂಟ್ಯೂಬರ್ಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. ಕೊಳಕು ಹೇಳಿಕೆ ನೀಡಿದ್ದಲ್ಲದೆ ದೇಶದ ಎಲ್ಲ ತಂದೆ ತಾಯಿಗೆ ಅವಮಾನಿಸಿದ್ದಾಗಿ ಚಾಟಿ ಬೀಸಿದೆ. ಅಷ್ಟೇ ಅಲ್ಲ, ಈತ ರಣವೀರ್ ಅಲಹಾಬಾದಿಯ ಯೂಟ್ಯೂಬ್ ಶೋಗಳು ಬ್ಯಾನ್ ಆಗುವ ಸಾಧ್ಯತೆ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ತೆಲಂಗಾಣ ಸಿಎಂ ಮುಸ್ಲಿಮರಿಗೆ ಬಂಪರ್ ಆಫರ್ ಕೊಟ್ಟಿದ್ದಾರೆ. ಯಾರಿಗುಂಟು ಯಾರಿಗಿಲ್ಲ. ರಂಜಾನ್ ಬರ್ತಾ ಇರುವ ಹಿನ್ನೆಲೆ ಅಧಿಕಾರಿಗಳು ಬೇಗ ಮನೆಗೆ ಹೋಗುವ ಚಾನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಆಕ್ರೋಶ ಭುಗಿಲೆದ್ದಿದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮುಸ್ಲಿಂ ಅಧಿಕಾರಿಗಳು ಬೇಗ ಮನೆಗೆ ಹೋಗಬಹುದು. ರೇವಂತ್ ರೆಡ್ಡಿ ಸರ್ಕಾರದಿಂದ ರಂಜಾನ್ ಆಫರ್. ಕಾಂಗ್ರೆಸ್ ನಾಯಕರ ಮುಸ್ಲಿಂ ಪ್ರೇಮ ಇಡೀ ಜಗತ್ತಿಗೆ ತಿಳಿದಿದೆ. ಅದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯಗೆ ಅಪಾರ ಸಂಖ್ಯೆಯ ಮುಸ್ಲಿಂ ಫ್ಯಾನ್ಸ್ ಇದ್ದಾರೆ. ಇದೀಗ ತೆಲಂಗಾಣದ ರೇವಂತ್ ರೆಡ್ಡಿ ಸರ್ಕಾರ ಅಚ್ಚರಿಯ ಹಾಗೂ ವಿವಾದಿತ ನಿರ್ಧಾರವೊಂದನ್ನ ತೆಗೆದುಕೊಂಡಿದ್ದಾರೆ. ರಂಜಾನ್ ತಿಂಗಳಲ್ಲಿ ಸರ್ಕಾರಿ ಹಾಗೂ ಸಾರ್ವಜನಿಕ ವಲಯದ ಮುಸ್ಲಿಂ ಉದ್ಯೋಗಿಗಳು ಬೇಗ ಮನೆಗೆ ಹೋಗಬಹುದಂತೆ. ಚಂದ್ರ ದರ್ಶನದ ಆಧಾರದಲ್ಲಿ ಮಾರ್ಚ್ 1 ಅಥವಾ ಮಾರ್ಚ್ 2ರಂದು ರಂಜಾನ್ ತಿಂಗಳು ಆರಂಭವಾಗಲಿದೆ. ಆಗ ಮುಸ್ಲಿಮರಿಗೆ ಲಾಟರಿ ಹೊಡೆಯುತ್ತೆ. ಮಾರ್ಚ್ 31, 2025ರವರೆಗೆ ಮುಸ್ಲಿಂ ಉದ್ಯೋಗಿಗಳು 1 ಗಂಟೆ ಮುಂಚಿತವಾಗಿ ಕಚೇರಿಗಳಿಂದ ತೆರಳಬಹುದು ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯೇ ಆದೇಶವನ್ನ ಹೊರಡಿಸಿದ್ದಾರೆ. ಈ ಆದೇಶಗಳು ಮುಸ್ಲಿಂ ಶಿಕ್ಷಕರು, ಗುತ್ತಿಗೆ ನೌಕರರು, ಹೊರ ಗುತ್ತಿಗೆ ಮಂಡಳಿ ಮತ್ತು ಸಾರ್ವಜನಿಕ ವಲಯದ ಕಾರ್ಮಿಕರಿಗೆ ಅನ್ವಯಿಸುತ್ತವೆ ಅಂತ ಹೇಳಲಾಗಿದೆ. ಆದರೆ ತುರ್ತು ಸಂದರ್ಭದಲ್ಲಿ ಮಾತ್ರ ಸಂಜೆ 5 ಗಂಟೆವರೆಗೂ ಕೆಲಸ ಮಾಡಲೇಬೇಕು. कांग्रेस के अंदर कूट कूट कर तुष्टीकरण 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 और वोट बैंक की राजनीति भरी पड़ी. रेवंत रेड्डी जी नवरात्रे, गणपति पूजन, शिवरात्रि, गुरुपुरब, बुद्ध पूर्णिमा, ईस्टर, ये क्यों भूल जाता है आपको? ये क्यों भूल जाता है आपको? ನಿರೀಕ್ಷೆಯಂತೆಯೇ ರೇವಂತ್ ರೆಡ್ಡಿ ನಿರ್ಧಾರಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದ್ದು, ತೆಲಂಗಾಣ ಸಿಎಂ ಮಾತ್ರ ಕ್ಯಾರೆ ಅನ್ನುತ್ತಿಲ್ಲ.
ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಕೊಳಕು ಮಾತನಾಡಿ ವಿಶ್ವದಾದ್ಯಂತ ಕುಖ್ಯಾತಿಗೆ ಕಾರಣವಾಗಿರುವ ಯೂಟ್ಯೂಬರ್ಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. ಕೊಳಕು ಹೇಳಿಕೆ ನೀಡಿದ್ದಲ್ಲದೆ ದೇಶದ ಎಲ್ಲ ತಂದೆ ತಾಯಿಗೆ ಅವಮಾನಿಸಿದ್ದಾಗಿ ಚಾಟಿ ಬೀಸಿದೆ. ಅಷ್ಟೇ ಅಲ್ಲ, ಈತ ರಣವೀರ್ ಅಲಹಾಬಾದಿಯ ಯೂಟ್ಯೂಬ್ ಶೋಗಳು ಬ್ಯಾನ್ ಆಗುವ ಸಾಧ್ಯತೆ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ತೆಲಂಗಾಣ ಸಿಎಂ ಮುಸ್ಲಿಮರಿಗೆ ಬಂಪರ್ ಆಫರ್ ಕೊಟ್ಟಿದ್ದಾರೆ. ಯಾರಿಗುಂಟು ಯಾರಿಗಿಲ್ಲ. ರಂಜಾನ್ ಬರ್ತಾ ಇರುವ ಹಿನ್ನೆಲೆ ಅಧಿಕಾರಿಗಳು ಬೇಗ ಮನೆಗೆ ಹೋಗುವ ಚಾನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಆಕ್ರೋಶ ಭುಗಿಲೆದಿದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮುಸ್ಲಿಂ ಅಧಿಕಾರಿಗಳು ಬೇಗ ಮನೆಗೆ ಹೋಗಬಹುದು. ರೇವಂತ್ ರೆಡ್ಡಿ ಸರ್ಕಾರದಿಂದ ರಂಜಾನ್ ಆಫರ್. ಕಾಂಗ್ರೆಸ್ ನಾಯಕರ ಮುಸ್ಲಿಂ ಪ್ರೇಮ ಇಡೀ ಜಗತ್ತಿಗೆ ತಿಳಿದಿದೆ. ಅದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯಗೆ ಅಪಾರ ಸಂಖ್ಯೆಯ ಮುಸ್ಲಿಂ ಫ್ಯಾನ್ಸ್ ಇದ್ದಾರೆ. ಇದೀಗ ತೆಲಂಗಾಣದ ರೇವಂತ್ ರೆಡ್ಡಿ ಸರ್ಕಾರ ಅಚ್ಚರಿಯ ಹಾಗೂ ವಿವಾದಿತ ನಿರ್ಧಾರವೊಂದನ್ನು ತೆಗೆದುಕೊಂಡಿದ್ದಾರೆ. ರಂಜಾನ್ ತಿಂಗಳಲ್ಲಿ ಸರ್ಕಾರಿ ಹಾಗೂ ಸಾರ್ವಜನಿಕ ವಲಯದ ಮುಸ್ಲಿಂ ಉದ್ಯೋಗಿಗಳು ಬೇಗ ಮನೆಗೆ ಹೋಗಬಹುದಂತೆ. ಚಂದ್ರ ದರ್ಶನದ ಆಧಾರದಲ್ಲಿ ಮಾರ್ಚ್ 1 ಅಥವಾ ಮಾರ್ಚ್ 2ರಂದು ರಂಜಾನ್ ತಿಂಗಳು ಆರಂಭವಾಗಲಿದೆ. ಆಗ ಮುಸ್ಲಿಮರಿಗೆ ಲಾಟರಿ ಹೊಡೆಯುತ್ತೆ. ಮಾರ್ಚ್ 31, 2025ರವರೆಗೆ ಮುಸ್ಲಿಂ ಉದ್ಯೋಗಿಗಳು 1 ಗಂಟೆ ಮುಂಚಿತವಾಗಿ ಕಚೇರಿಗಳಿಂದ ತೆರಳಬಹುದು ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯೇ ಆದೇಶವನ್ನ ಹೊರಡಿಸಿದ್ದಾರೆ. ಈ ಆದೇಶಗಳು ಮುಸ್ಲಿಂ ಶಿಕ್ಷಕರು, ಗುತ್ತಿಗೆ ನೌಕರರು, ಹೊರ ಗುತ್ತಿಗೆ ಮಂಡಳಿ ಮತ್ತು ಸಾರ್ವಜನಿಕ ವಲಯದ ಕಾರ್ಮಿಕರಿಗೆ ಅನ್ವಯಿಸುತ್ತವೆ ಅಂತ ಹೇಳಲಾಗಿದೆ. ಆದರೆ ತುರ್ತು ಸಂದರ್ಭದಲ್ಲಿ ಮಾತ್ರ ಸಂಜೆ 5 ಗಂಟೆವರೆಗೂ ಕೆಲಸ ಮಾಡಲೇಬೇಕು. कांग्रेस के अंदर कूट कूट कर तुष्टीकरण 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 और वोट बैंक की राजनीति भरी पड़ी. रेवंत रेड्डी जी नवरात्रे, गणपति पूजन, शिवरात्रि, गुरुपुरब, बुद्ध पूर्णिमा, ईस्टर, ये क्यों भूल जाता है आपको? ये क्यों भूल जाता है आपको? ನಿರೀಕ್ಷೆಯಂತೆಯೇ ರೇವಂತ್ ರೆಡ್ಡಿ ನಿರ್ಧಾರಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದ್ದು, ತೆಲಂಗಾಣ ಸಿಎಂ ಮಾತ್ರ ಕ್ಯಾರೆ ಅನ್ನುತ್ತಿಲ್ಲ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಕೊಳಕು ಮಾತನಾಡಿ ವಿಶ್ವದಾದ್ಯಂತ ಕುಖ್ಯಾತಿಗೆ ಕಾರಣವಾಗಿರುವ ಯೂಟ್ಯೂಬರ್ಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. ಕೊಳಕು ಹೇಳಿಕೆ ನೀಡಿದ್ದಲ್ಲದೆ ದೇಶದ ಎಲ್ಲ ತಂದೆ ತಾಯಿಗೆ ಅವಮಾನಿಸಿದ್ದಾಗಿ ಚಾಟಿ ಬೀಸಿದೆ. ಅಷ್ಟೇ ಅಲ್ಲ, ಈತ ರಣವೀರ್ ಅಲಹಾಬಾದಿಯ ಯೂಟ್ಯೂಬ್ ಶೋಗಳು ಬ್ಯಾನ್ ಆಗುವ ಸಾಧ್ಯತೆ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ.